ನೋಡಿ ಇವತ್ತು ಸುಮಾರು 450 ದಿವಸ ಅಲ್ಲ 452 ದಿವಸದಿಂದ ರೈತರು ಈ ಬಿಡದಿ ಅನ್ನೋ ಟೌನ್ಶಿಪ್ ಮಾಡಬೇಕಂತ ಹೇಳಿ ಈ ಒಂದು ಭೂ ಸ್ವಾಧೀನವನ್ನು ಮಾಡ್ಕೋಬೇಕಂತೇಳಿ ಸರ್ಕಾರ ಇವತ್ತೇನು ನಿರ್ಣಯ ತಗೊಂಡು ಸುಮಾರು 9,000 ಎಕರೆ 9,600 ಎಕರೆ ಹಿಂದೆ ವರದಿ ಕೊಟ್ಟಾಗ ಇಲ್ಲಿ ಗೋಮಾಳ ಜಮೀನೇ ಸುಮಾರು 2,700 ಎಕರೆ ಹತ್ರ ದಾಖಲಾಗಿತ್ತು. ಘನತೆವತ್ತ ರಾಜ್ಯಪಾಲರಿಗೆ ಏನು ಮನವಿ ಕೊಟ್ಟಾಗ ಅವ್ರ ಬಲ್ಲಿರೋ ಸರ್ಕಾರಿ ಅಧಿಕೃತ ಅಂಕೆ ಸಂಖ್ಯೆಗಳ ಪ್ರಕಾರ 2,700 ಎಕರೆ ಗೋಮಾಳ ಇತ್ತು. ರೈತರ ಜಮೀನು ಸುಮಾರು 7,000 ಎಕರೆ. ಇಷ್ಟು ದೊಡ್ಡ ಪ್ರದೇಶವನ್ನು ವಿಧಾನಸಭೆಯಲ್ಲಿ ಇದು ಬರಡು ಭೂಮಿ ಇದೆ, ಇದು ಕೃಷಿಗೆ ಯೋಗ್ಯ ಇಲ್ಲ, ಕೆಲವೊಂದು ರೈತರು ಉದ್ದೇಶಪೂರ್ವಕವಾಗಿ ಬೆಲೆ ಹೆಚ್ಚು ಮಾಡಿಸ್ಬೇಕಂಥೇಳಿ ನಾವು ಸರ್ಕಾರ ನಿಗದಿ ಮಾಡಿದ ಬೆಲೆಗೆ ಅದನ್ನು ಹೆಚ್ಚಿಗೆ ಮಾಡಿಸ್ಬೇಕು ಅನ್ನೋಂಥ ಒಂದು ಕುತಂತ್ರದಿಂದ ಈ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಗಿಡನೂ ಇಲ್ಲ, ಏನೂ ಇಲ್ಲ ಅಂತೇಳಿ ವಿಧಾನಸಭೆಯಲ್ಲಿ ಹೇಳಿದರು. ಇವತ್ತು ನಾವು ಮಾಧ್ಯಮದವರು ಬಂದಿದ್ದೀರಿ. ಬೆಳಗ್ಗೆಯಿಂದ ನಾವು ಸುಮಾರು 3-4 ಹಳ್ಳಿಗಳಿಗೆ ಹೋಗಿದ್ದೀವಿ. ಇದು ಬೆಂಗಳೂರಿನ ಪಕ್ಕದಲ್ಲಿ ಒಂದು ದೊಡ್ಡ ಮಲೆನಾಡಿದೆ, ಕಾಶ್ಮೀರ ಇದ್ದಂಗೆ ಇದೆ. ಇದು ಇಲ್ಲಿ ಫಲವತ್ತತೆಯಾದ ಭೂಮಿ, ಮಿಶ್ರ ಬೆಳೆಗಳು. ಇವತ್ತು ತೋಟಗಾರಿಕೆ ಇದೆ. ಇಲ್ಲಿ ಅಡಿಕೆ ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಸಪೋಟ ಬೆಳೀತಾರೆ, ಅಲ್ಲಿಂದ ತೆಂಗು, ಬಾಳೆ, ಅಂಜೂರು ಮತ್ತು ಅದ್ರ ಜೊತೆಗೆ ರೈತರು ಈ ಹೈನೋದ್ಯಮವನ್ನು ಮಾಡ್ತಾರೆ. ಲಕ್ಷಾಂತರ ಲೀಟ್ರು ಒಂದೊಂದು ಸೊಸೈಟಿಯಲ್ಲಿ 40,000 to 50,000 ಲೀಟ್ರು ಪ್ರತಿ ತಿಂಗಳು ರೈತರು KMFಗೆ ಹಾಕ್ತಾರೆ. ಹೆಣ್ಮಕ್ಳು ಅದ್ರ ಮೇಲೆ ಒಂದು ಸಂಸಾರ ನಡೆಸ್ತಾರೆ. ನಮ್ಮ ಎಲ್ಲ ಬಡ ಕುಟುಂಬಗಳು ಸಣ್ಣ ಸಣ್ಣ ಜಮೀನ್ದಾರಿದ್ದಾರೆ. 1 ಎಕರೆ, 10 ಗುಂಟೆ, 20 ಗುಂಟೆ, 2 ಎಕರೆ. ಒಂದಿಷ್ಟು ದೊಡ್ಡ ಹಿಡುವಳಿದಾರರು ಇರ್ಬೋದು. ಆ ದೊಡ್ಡ ಹಿಡುವಳಿದಾರರು ಕೆಲವೊಂದು ಮಂದಿ ಬರೆದು ಕೊಟ್ಟಿರ್ಬೋದು, ಇಲ್ಲ ನಾವು ಭೂ ಸ್ವಾಧೀನಕ್ಕೆ ರೆಡಿ ಇದೀವಿ ಅಂತೇಳಿ. ಆ ದುರ್ದೈವ ಅಂದರೆ ರೈತರು ಸುಮಾರು 3,500 ರೈತರು ಮನವಿ ಕೊಟ್ಟಿದ್ದಾರೆ, ನಮ್ಮದು ಭೂ ಸ್ವಾಧೀನ ಮಾಡ್ಕೋಬಾರ್ದು ಅಂತೇಳಿ. ಅದನ್ನೇ ಕ್ಯಾರಿ ಅಂತ ಇಲ್ಲ ಸರ್ಕಾರ. ಒಂದು ರೀತಿ ಜಿಲ್ಲಾಧಿಕಾರಿಗಳ ಕಚೇರಿನೇ 144 ಕಲಂ ಜಾರಿ ಮಾಡಿದ್ದಾರೆ. ಯಾರು ರೈತರು ಹೋಗೋಂಗಿಲ್ಲ, ಅವರ ಮನವಿಯನ್ನು ಕೇಳೋರಿಲ್ಲ. ಇಷ್ಟು ಮಾಡೋಕ್ಕಿಂತ ಅವರೇ ಹಳ್ಳಿಗೆ ಜಿಲ್ಲಾಧಿಕಾರಿ ಬಂದಿದ್ದರೆ, ಯಾರು ಬರಡು ಭೂಮಿ ಅಂತೇಳಿ ವಿಧಾನಸಭೆಯಲ್ಲಿ ಹೇಳಿದ್ರಲ್ಲ, ಅವ್ರು ಇಲ್ಲೆಲ್ಲ ಅಡ್ಡಾಡಿಬಿಟ್ರೆ ಈ ಬೆಂಗಳೂರಿನ ಪಕ್ಕದಲ್ಲಿರುವ ಬಿಡದಿ ಸ್ವರ್ಗವನ್ನು ನೋಡಲಿಕ್ಕೂ ಒಳ್ಳೆ ಗಾಳಿ ತೊಗೊಳ್ಲಿಕ್ಕೂ ಒಂದು ಅವಕಾಶ ಇರ್ತಿತ್ತು. ಆ ದುರ್ದೈವ ಅಂದರೆ ಸುಮಾರು 452 ದಿವಸ ಆದರೂ ಸಹ ರೈತರಿಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ, ಅವ್ರ ಪರವಾಗಿ ಮಾತಾಡೋವಂಥದ್ದಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಸ್ವಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಯಾವ ರೈತನೂ ಜಮೀನು ಮಾರಬಾರ್ದು, ನಾನು ನೀರಾವರಿ ತಂದು ಹಾಕ್ತೀನಿ, ಎಷ್ಟೇ ದುಡ್ಡು ಹೋಗಲಿ, ಹಾಲು ಮಾರಿ ಹಣ್ಣು ಹಂಪಲ ಮಾರಿ ನಿಮ್ಮ ಜೀವನ ಮಾಡಬೇಕು, ಜಮೀನು ಮಾರಿಕೊಂಡು ಬೆಂಗಳೂರಿನಲ್ಲಿ ಗಾರೆ ಕೆಲಸಕ್ಕೆ ಫುಟ್ಪಾತ್ ಮೇಲೆ ಕಡಲೆಗೆ ಬೀಜ ಮಾರಲಿಕ್ಕೆ ಬರಬಾರ್ದು ಅಂತೇಳಿ ತಮ್ಮ ಕ್ಷೇತ್ರದ ಜನರಿಗೆ ಅವರು ಹಿತವಚನ ಹೇಳ್ತಾರೆ. ಅವ್ರದ್ದೇ ಜಿಲ್ಲೆ ರಾಮನಗರ. ಈಗ ಯಾವ್ಯಾವ ಕಾರಣಗಳಿಂದ ರಾಮನ ಹೆಸರು ಯಾಕೋ ಅಲರ್ಜಿ ಇತ್ತು ಕಾಣಿಸ್ತದೆ, ಅದನ್ನು ದಕ್ಷಿಣ ಬೆಂಗಳೂರು ಏನೋ ಮಾಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಕೇಳ್ಕೊತೀನಿ. ಯಾಕಂದರೆ ಇವರು ರೈತರೇ ಅಲ್ಲ, ಇವರು ತಮ್ಮ ಜೀವನ ಕಟ್ಕೊಂಡಿದ್ದಾರೆ. ಸಾವಿರಾರು ವರ್ಷಗಳಿಂದ ಈ ಒಂದು ಭೂಮಿ ಇಷ್ಟೆಲ್ಲ ತಯಾರಾಗಬೇಕಾದ್ರೆ ಒಂದು 5-10 ವರ್ಷದ ಅಲ್ಲ, ಸಾವಿರಾರು ವರ್ಷದಿಂದ ರೈತರು ತಮ್ಮ ಕುಟುಂಬವನ್ನು ಸಾಕ್ಕೊಂಡು ತಮ್ಮ ಜೀವನವನ್ನು ಭಾಳ ಅತ್ಯಂತ ದೇವ್ರು ಕೊಟ್ಟಂಥ ಎಷ್ಟೇ ತಿಂಗಳಿಗೆ ಬರಲಿ ಅದರಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಹೆಣ್ಮಕ್ಕಳು ಇವತ್ತು ಹಾಲು ಮಾರಿ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಮತ್ತಿಲ್ಲಿ ಒಂದೇ ಜನಾಂಗದವರೆಲ್ಲ, ಹಿಂದುಳಿದವರು, ದಲಿತರು, ಎಲ್ಲ ಜನಾಂಗದವರಿದ್ದಾರೆ. ಮತ್ತು ಕೆಲವೊಂದು ರೈತರು ಯಾರಿಗೆ ಜಮೀನಿಲ್ಲ, ಅವರು ಯಾವ ರೈತರು
ತಮ್ಮ ಕಡೆ ಕುಟುಂಬದಲ್ಲಿ ಸದಸ್ಯರು ಕೃಷಿ ಮಾಡೋಕ್ಕೆ ಇಲ್ಲ, ಬೆಂಗಳೂರಿನಲ್ಲೋ ಎಲ್ಲೋ IT BT ಎಲ್ಲೋ ಹೋಗಿಬಿಟ್ಟಿದ್ದಾರೆ. ಅಂಥವರ ಜಮೀನನ್ನು ಹಿಡಿದು ಪಾಲಿನಲ್ಲಿ ಏನೋ 50-50 ಅವ್ರು ಮಾತಾಡ್ಕೊಂಡಿರ್ತಾರೆ. ಏನು ಬೆಳೆ ಬರ್ತದೆ ಅರ್ಧ ನಿನಗೆ ಅರ್ಧ ನಮಗೆ ಅಂತ. ಅಂಥವ್ರು ಒಂದು ಸಾವಿರಾರು ಕುಟುಂಬಗಳದಾವೆ ಇಲ್ಲಿ. ಅವ್ರಿಗೂ ಭವಿಷ್ಯ ಹಾಳಾಗ್ತದೆ, ರೈತರ ಭವಿಷ್ಯ ಹಾಳಾಗ್ತದೆ. ಅದ್ರ ಜೊತೆಗೆ ನಿಸರ್ಗ, ಪರಿಸರ, ಇಷ್ಟೆಲ್ಲ ಪರಿಸರ ಇದ್ದಂಥ ಇಲ್ಲಿ ಬಂದುಬಿಟ್ರೆ ಎಂತೆಂಥ ಎಸಿನೇ ಬೇಕಾಗಿಲ್ಲ, ಅಷ್ಟು ಸ್ವರ್ಗ ಸುಖ ಐತಿ. ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಒಂದೊಂದು ದಿವಸ ಇದ್ದರೆ ಅವ್ರದ್ದು ಆರೋಗ್ಯ ಸುಧಾರಣೆ ಆಗ್ತದೆ. ಅದನ್ನು ಬಿಟ್ಟು ಇವ್ರನ್ನೆಲ್ಲ ಮಾರಣ ಹೋಮ ಮಾಡ್ಲಿಕ್ಕೆ ಹೊಂಟಿರಲ್ಲ. ಬರೀ ಮನುಷ್ಯರ ಮಾರಣ ಹೋಮ ಅಲ್ಲ, ಇಷ್ಟೆಲ್ಲ ಈ ಗಿಡಗಳದಾವಲ್ಲ ಇವಕ್ಕೂ ಒಂದು ಪ್ರಾಣ ಇದೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗಿಡಗಳನ್ನು ನಾವು ಪೂಜೆ ಮಾಡಿದ್ದೀವಿ, ಸೂರ್ಯನ ಪೂಜೆ ಮಾಡಿದ್ದೀವಿ, ಚಂದ್ರನ ಪೂಜೆ ಮಾಡಿದ್ದೀವಿ, ಕಲ್ಲನ್ನು ಪೂಜೆ ಮಾಡಿದ್ದೀವಿ, ನೀರನ್ನು ಪೂಜೆ ಮಾಡಿದ್ದೀವಿ, ಗಾಳಿಯನ್ನು ಹನುಮನ ಒಂದು ಅವತಾರ ಹತ್ರ ಅದನ್ನು ಪೂಜೆ ಮಾಡ್ತೀವಿ. ನಮ್ಮ ಸನಾತನದಲ್ಲಿ ನಿಸರ್ಗಕ್ಕೆ ಹೆಚ್ಚು ಪ್ರಾಧಾನ್ಯ ಯಾಕೆ ಕೊಟ್ಟಾರಂದ್ರೆ ಇವೆಲ್ಲ ಇದ್ದಿದ್ದಕ್ಕೆ ಮಾನವ ಸಂಕುಲ ನಾವು ಇವತ್ತು ಜೀವನ ಮಾಡ್ತಾಯಿದ್ದೀವಿ ಅನ್ನೋ ಸಂಕೇತ. ಮತ್ತು ಅಂಥದ್ದನ್ನು ನೀವು ಮುಖ್ಯಮಂತ್ರಿಗಳೇ ಹಾಳು ಮಾಡ್ಲಿಕ್ಕೆ ಹೊಂಟಿದ್ದೀರಿ. ಇಂಥದನ್ನು ಮಾಡಬೇಕಾದ್ರೆ ಎಷ್ಟು ವರ್ಷ ಬೇಕಾಗ್ತದೆ? ನೀವು ಕಡಿದು ಬಿಡುವುದು ಎಲ್ಲನೂ JCB ಹಚ್ಚು ಎಲ್ಲನೂ ಹಚ್ಚಿ. ಈ ಒಂದು ಗಿಡ ತಯಾರಾಗಿ ಹೋದರೆ ಅಷ್ಟು ದಿವಸ ಬೇಕು. ಇದೆಲ್ಲ ಆತ್ಮಾವಲೋಕನ ಮಾಡ್ಕೊರಿ. ಎಲ್ಲಿ ಬಂಜರು ಭೂಮಿ ಇದೆಯಾ, ಕೃಷಿಗೆ ಯೋಗ್ಯವಲ್ಲದ ಭೂಮಿಯಲ್ಲಿ ನೀವು ಹೊಸ ನಗರ ಕಟ್ಬೋರಿ. ಇನ್ನೂ 20 ಕಿಲೋಮೀಟ್ರ್ ದೂರ ಆಗಲಿ. ಈಗೇನು ಮೆಟ್ರೋ ಮಾಡ್ತಾಯಿದ್ದೀರಿ, ಮೆಟ್ರೋದಾಗ ಅಡ್ಡಾಡ್ತಾ ಇದ್ದೀರಿ. ಮೆಟ್ರೋಗೆ ಹೆಂಗೆ ಬಂದ್ರೆ ಅನ್ನೋದು ಗೊತ್ತಿಲ್ಲ ನಮಗೆ. ಆ ಮೆಟ್ರೋ ಇಳಿದ ಕೂಡ ನಡ್ಕೊಟ್ಟು ಮನೆಗೆ ಹೋದ್ರೆ ನಮ್ಗೆ ಗೊತ್ತಿಲ್ಲ. ಮೆಟ್ರೋ ಉಪಯೋಗ ಮಾಡೋದಲ್ಲ, ಅದೇ ಮೆಟ್ರೋ ಮಾಡಿ. ಎಲ್ಲ ವಿದೇಶದಲ್ಲಿ ನೋಡಿ ಬರ್ತೀರಿ, ಮೆಟ್ರೋದ ಮಾಡಿದ್ದಾರೆ. ನಾನು ಅಹೋರಾತ್ರಿ ಧರಣಿ ಮಾಡ್ತೇನೆ. ಅವಾಗ BJP ಅವ್ರು ಏನು ಮಾಡ್ತಾರೆ, JDSನವ್ರು ಏನು ಮಾಡ್ತಾರೆ, ಯಾರು ರೈತರ ಪರವಾಗಿ ಇದ್ದಾರೆ, ರೈತರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡೋರು, ಮೊಸಳೆ ಕಣ್ಣೀರು ಹಾಕುವಂಥ ನಾಯಕರಿದ್ದಾರೆ. ಇಲ್ಲಿ ರೈತರಿಗೆ ಒಂದು ಹೇಳ್ತಾರೆ, 1 ಇಂಚು ನೀವು ನೀರು ಜಮೀನು ಬಿಟ್ಟು ಕೊಡಬೇಡ ಅಂತೇಳಿ. ವಿಧಾನಸಭೆ ಒಳಗೆ ಹೇಳ್ತಾರೆ, ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನೀವು ಮುಂದುವರಿಸೋ ಕೆಲಸ ನಮ್ಮ ಸರ್ಕಾರ ನಾವು ಮುಂದುವರಿಸ್ತೀವಿ ಅಂತ ಭಾಷಣ ಮಾಡ್ತಾರೆ. ಇದು ಈ ದ್ವಂದ್ವ ನೀತಿ ಬೇಡ. ನೀವು ರೈತರ ಪರವಾಗಿದ್ದೀರೋ ಏನು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂಥ ಇವತ್ತಿನ ಮುಖ್ಯಮಂತ್ರಿಗಳ ಪರವಾಗಿದ್ದೀರೋ ಇದು ರಾಜ್ಯ ಜನರಿಗೂ ಗೊತ್ತಾಗಬೇಕು. ನಾಳೆ ನೀವು ತಕ್ಷಣ ನಿಮ್ಮ ಹೇಳಿಕೆಗಳನ್ನು ಸ್ಪಷ್ಟಪಡಿಸ್ರಿ. ಜುಲೈ 15 ನಂತರ ಬೆಳಗಾವಿ ಅಧಿವೇಶನ ಕರೀತಾರೆ ಸುದ್ದಿ ಇದೆ. ಕರೆದ್ರೆ ಅವತ್ತು ನಾನು ಪ್ರಸ್ತಾಪ ಮಾಡ್ತೀನಿ. R ಅಶೋಕ್ ಅವರು, ಸನ್ಮಾನ್ಯ ವಿಜೇಂದ್ರ ಅವರು ಏನು ಮಾಡ್ತಾರೆ ಅವ್ರ ಬಣ್ಣನೂ ಅವ್ರು ಬಯಲಾಗ್ತಾರೆ. ಸರ್, ಈಗ ವಿರೋಧ ಪಕ್ಷ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಸರ್. ಯಾಕೆಂದ್ರೆ R ಅಶೋಕ್ ಅವರು ಒಂದು ಬಾರಿ ಭೇಟಿ ಕೊಟ್ಟು ಹೋಗಿದ್ದು ಬಿಟ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಯಾವುದೂ ಕೂಡ ಸಫಲತೆ ಕಾಣಲಿಲ್ಲ. ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿದೆ ಅಂತ ಅನಿಸ್ತಾ ಇದೆ ಸರ್. ನೋಡಿ, ಯಾವುದ್ರಲ್ಲಿ ಇವತ್ತು ನೀವು ಮೀಡಿಯಾದಲ್ಲಿ ನೀವು ಅವ್ರ ಹೇಳಿಕೆಯನ್ನು ನೀವು ಕೊಟ್ಟಾಗ ಅಲ್ಲಿ ತಳಗೆ ಕಮೆಂಟ್ಸ್ ಏನು ಬರ್ತಾವಲ್ಲ ನೀವು ನೋಡಿಬಿಟ್ರೆ ಅವ್ರು ಆತ್ಮಹತ್ಯೆನ ಮಾಡ್ಕೋಬೇಕು. ಮತ್ತೊಂದು ಇದನ್ನೇ ಇಲ್ಲ, ಮತ್ತೊಂದು ಹಾದಿ ಇಲ್ಲ. ಹೋಗಿ ಒಂದು ಮೆಣಸಿನ ಗಿಡಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು. ನಮ್ಮ ಕಡೆ ಮೆಣಸಿನ ಗಿಡ ಅಂದ್ರೆ ಮೆಣಸಿನ್ಕಾಯಿ ಇದೆಯಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೋದಂದ್ರೆ ಒಂದು ಜೋಕ್ ಅದು. ಏನು ಮಾತಾಡ್ತಾರೆ ಅವರು? ಇಷ್ಟೆಲ್ಲ ನೋಡಿದ ಮೇಲೆ ಮನುಷ್ಯತ್ವ ಬೇಕಲ್ಲ. ಅಲ್ಲಿಂದ ರೈತರಿಗೆ ಸಂಶಯ ಬರ್ಲಿಕ್ಕೆ ಚಾಲು ಆಗ್ತೈತಿ, ಇವ್ರದ್ದು ಇಲ್ಲಿ ಭೂಮಿ ಇದೆ ಅನ್ನತ್ತೇಳಿ, ಇವರು ಇದರ ಪಾಲ್ದಾರ ಅದಾರ ಅನ್ನೋ ಸಂಶಯ ಬರ್ತೈತೆ. ನೀವು ಮಾಡುವಂಥ ಡಬಲ್ ಗೇಮ್. ರೈತರ ಮುಂದೊಂದು ಹೇಳ್ತೀರಿ, 1 ಇಂಚ್ ಕೊಡಬೇಡ ಅಂತ ಹೇಳಿ. ವಿಧಾನಸಭೆಗೆ ಹೇಳ್ತೀರಿ, ನಿಮ್ಮ ಏನು ಯೋಜನೆಗೆ ನಮ್ಮದು ಬೆಂಬಲ ಇದೆ ಅಂತೇಳಿ. ನೀವು ಒಂದು ನಿಷ್ಕರ್ಕೆ ಬರ್ಕಂಡು ನೀವು ವಿರೋಧ ಪಕ್ಷ ನೀವೇನಾರು ಹೇಳ್ಯಾರ, ಅವ್ರು BJP ರಾಷ್ಟ್ರೀಯ ಅಧ್ಯಕ್ಷರೇ ಹೇಳ್ಯಾರ. ಮೊನ್ನೆ ಬೆಂಗಳೂರಿಗೆ ಬಂದಾಗ ಏನು ಹೇಳ್ಯಾರ ಗೊತ್ತೇನು? ನೀವು ಕಾಂಗ್ರೆಸ್ ವೈಫಲ್ಯ ಆಗೈತೆ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬರ್ತೀರಿ ಅನ್ನೋಂಥದ್ದು ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ಹೇಳ್ಯಾರ. ಯಾರು? ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬಿ ಅವರು. ಮುಂದೆ ಏನು ಹೇಳ್ಯಾರ, ನೀವು ಇಷ್ಟು ಮಾಡೋದ್ರಾಗ 3ನೇ ಶಕ್ತಿ ಉದಯ ಆಗ್ತದೆ ಕರ್ನಾಟಕದಲ್ಲಿ. ತಮಿಳ್ನಾಡದ ಹೆಂಗೆ ವಿಜಯ ಬಂದ, ಯಾರೋ ಬಂದು ಲಾಭ ಹೊಡಿತಾರೆ, ನೀವೊಂದು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡಿರ್ತಾರೆ. ಇಷ್ಟಾದರೂ ಅವ್ರು ಮಾಡಲಿಲ್ಲ ಅಂದರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಂಗೆ. ನಾಳೆ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ನೋಡೋಣ ಯಾರು ಬೆಂಬಲ ಕೊಡ್ತಾರೆ, ಯಾರು ನನ್ನ ಜೊತೆಗೆ ಎದ್ದು ನಿಲ್ತಾರೆ. ಇವ್ರು ಎಲ್ಲರ ಬಾಣ ಬಯಲಾಗ್ತದೆ. ಗಟ್ಟಿಯಾಗಿ ಅವ್ರು ನಿರ್ಣಯ ತೊಗೋಬೇಕು ವಿರೋಧ ಪಕ್ಷದವ್ರು. ಈಗ ನಂದೇ ಆಸ್ತಿ ಐತೆ ತಿಳ್ಕೊರಿ, ಇಲ್ಲಿ ಇಷ್ಟೆಲ್ಲ ರೈತರು ಅದಾರೆ. ಈ ರೈತರ ಸಲುವಾಗಿ ನಿಮ್ಮ ಆಸ್ತಿ ತ್ಯಾಗ ಮಾಡಿ ನೋಡು, ಎಷ್ಟೋ ಲೂಟಿ ಮಾಡಿರಿ. ಇದು 10-20 ಎಕರೆ ಮಾಡಿರುತ್ತೆ ತಿಳ್ಕೊರಿ, ಬಿಟ್ಟುಬಿಡಿ. ಇಷ್ಟೆಲ್ಲ ರೈತರು ಉಳಿತಾರಲ್ಲ, ಇವ್ರೇನು ಪಾಪ ರೈತರು ತೋರಿಸಿದ್ರಲ್ಲ ಅಷ್ಟೆಲ್ಲ. ನಾವು ಮೇಲೆ ಹತ್ತಿ ನೋಡಿದೀವಿ, ಅದು ನೋಡಿದ್ರೆ ಅದ್ಭುತ
ಒಂದು ಸ್ವರ್ಗ ನೋಡ್ದಂಗೆ ಆಯ್ತು ನಮಗೆ. ಅಂಥದ್ದು ಹಾಳು ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಜನಪ್ರತಿನಿಧಿಗಳು ನಾವು ನಮ್ಮ ಕಾಲದಲ್ಲಿ ಇಂಥದ್ದಾಯಿತು ನಾವೇನೂ ಪ್ರತಿಭಟನೆ ಮಾಡಲಿಲ್ಲ ಅಂದರೆ ನಮಗೇನು ಮನುಷ್ಯತ್ವ ಐತೇನ್ರಿ? ದುಡ್ಡು ಎಷ್ಟು ಬೇಕು ರೀ ಮನುಷ್ಯಾಗೆ? ನಾನು ರಾಜಕಾರಣಿನೇ ಇದ್ದೀನಿ. ನಾನು 30 ವರ್ಷ MLA MP MLC ಕೇಂದ್ರ ಮಂತ್ರಿ ಎಲ್ಲ ಆಗಿನ. ಇತಿಮಿತಿ ಬೇಕು ಸಾಕು. ಈಗ ನಾನು ಒಂದು ನಿರ್ಣಯ ಮಾಡಿ ನಾನು ಮುಂದೆ ನಾನು ಮಕ್ಕಳಿಗೆ ಏನೂ ಮಾಡೋದು ಅವಶ್ಯ ಇಲ್ಲ. ಅಷ್ಟು ದೇವರು ಅವ್ರ ಜೀವನ ನಡೀಲಿಕ್ಕಾಗಿದೆ ಸಾಕು. ಇನ್ನು ದುಡ್ಡು ಲೂಟಿ ಮಾಡಿ ಭ್ರಷ್ಟಾಚಾರ ಮಾಡಿ ವಿದೇಶದಲ್ಲಿ ಆಸ್ತಿ ಮಾಡಿ ಯಾರಿಗೆ ಹೋಗ್ತೈತೆ ರೀ ವಿದೇಶದಲ್ಲಿ ಆಸ್ತಿ? ಎಲ್ಲೆಲ್ಲ ಒಯ್ದೋದೆಲ್ಲ ಆಸ್ತಿ ಮಾಡ್ಯಾರಲ್ಲ ಇವರು ರಾಜಕಾರಣಿಗಳು. ಇಲ್ಲೆಲ್ಲ ಈ ರೈತರನ್ನ ಮಣ್ಣಾಗ ಹಾಕಿ ನಿಮ್ಮ ಅವ್ರ ಮುಂದಿನ ಕುಟುಂಬಕ್ಕೆ ಅವ್ರ ಸಂತತಿಗೆ ಚಲೋ ಆಗ್ತೈತೇನ್ರಿ? ಅದಕ್ಕೆ ನಾ ಹೇಳೋದು ಇಷ್ಟೇ, ಇದು ರೈತರದ್ದು ನ್ಯಾಯಯುತವಾದ ಹೋರಾಟ ಇದೆ. ಇವ್ರು ಅವ್ರ ಜೀವನ ಮರಣ ಪ್ರಶ್ನೆ ಇದೆ. ಹೆಣ್ಮಕ್ಳು ಹೇಳಿದ್ರು ಯಾರು ಬರ್ತಾರೋ ಅವ್ರ ಕಾಲು ಕಡಿತೀವಿ ನಾವು, ಹೆಂಗೆ ಬರ್ತಾರೆ ನೋಡ್ತೀವಿ ಅಂತ. ಹೆಣ್ಮಕ್ಳು ಸಹಿತ ಜಾಗೃತ ಆಗಿದ್ದಾರೆ ಅಲ್ಲಿ. ಯಾಕಂದರೆ ಹೆಣ್ಮಕ್ಳೇ ಮನೆ ನಡೆಸೋರು. ಹಾಲು ಗೀಲು ಮಾರಿ ದನ ಕರ ಗಂಡಸರು ಪಾಪ ಎಲ್ಲ ಒಕ್ಕಲ್ತನ ನೋಡ್ಕೋತಾರೆ, ಅವ್ರ ಮನೆ ನೋಡ್ಕೋತಾರೆ. ಎಲ್ಲರ ಭಾವನೆ ಬಂದಿದೆ. ನಮ್ಮನ್ನು ನಮ್ಮ ಜೀವನ ಮಾಡ್ಲಿಕ್ಕೆ ಬಿಡಿ, ಇಷ್ಟೇ ಅವ್ರ ಬೇಡಿಕೆ ಇದೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ ಆತ್ಮಾವಲೋಕನ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ಏನು 5 6 ಘೋಷಣೆ ಮಾಡಿರಲ್ಲ, ಇದು 7ನೇದೊಂದು ಘೋಷಣೆ ಮಾಡಿರಿ ರೈತರ ಸಲುವಾಗಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.